ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ರಾಯಚೂರಿನಲ್ಲಿ ತೀವ್ರ ಬರಗಾಲ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಸಂಪೂರ್ಣವಾಗಿ ಕಂಗಾಲಾಗಿರುವಂಥದ್ದು. ಅಂದರೆ ಒಂದು ಕಡೆ ಮಳೆ ಬರ್ತಿಲ್ಲ, ಮತ್ತೊಂದು ಕಡೆ ಬಿತ್ತನೆ ಮಾಡಿರುವಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂದರೆ ರಾಯಚೂರು ಜಿಲ್ಲೆಯ ರೈತರು 2 ನದಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದರೆ ಮೊದಲಿಗೆ ಕೃಷ್ಣಾ ನದಿ ಜೊತೆಗೆ ತುಂಗಭದ್ರಾ ನದಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ 2 ನದಿಗಳು ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಅದರಲ್ಲೂ ಕೃಷ್ಣಾ ನದಿಗೆ ಹೋಲಿಸಿದರೆ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಹೀಗಾಗಿ ರೈತರಲ್ಲಿ ಆತಂಕ ಏನಂತಂದರೆ ಇರೋ ಬೆಳೆಯನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕದಲ್ಲಿ ರೈತರಿರುವಂಥದ್ದು. ಈಗಾಗಲೇ ಜೂನಲ್ಲಿ ಬಂದಂಥ ಮಳೆಯನ್ನು ನಂಬಿ ರಾಯಚೂರು ಜಿಲ್ಲೆ ರೈತರು ಹತ್ತಿ, ತೊಗರಿ, ಸಜ್ಜೆ ಈ ರೀತಿ ನಾನಾ ಬೆಳೆಗಳನ್ನು ಬೆಳೆದಿದ್ದರು. ಆದರೆ ಮಳೆ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿತ್ತು. ಅದರಲ್ಲೂ ಹತ್ತಿ ಬೆಳೆದಿರುವಂತಹ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂದರೆ ನಿಜಕ್ಕೂ ಬೇಸರ ಅನಿಸುತ್ತೆ. ರಾಯಚೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೀತಾರೆ. ಈ ಹತ್ತಿ ಇಡೀ ಏಷ್ಯಾ ಖಂಡದಲ್ಲೇ ಖ್ಯಾತಿಯನ್ನು ಪಡೆದಿರುವಂಥ ಹತ್ತಿ. ಹೀಗಾಗಿ ಅತಿ ಹೆಚ್ಚು ಹತ್ತಿಯನ್ನು ಇಲ್ಲಿ ಬೆಳೀತಾರೆ. ಆದರೆ ಈ ಬಾರಿ ಹತ್ತಿ ಬೆಳೆದಂಥ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಪ್ರತಿ ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿ ರೈತರು ಹತ್ತಿಯನ್ನು ಬೆಳೆದಿದ್ದರು. ಆದರೆ ಸಂಪೂರ್ಣವಾಗಿ ಹತ್ತಿ ಕೈ ಕೊಟ್ಟಿರುವಂಥದ್ದು. 50 ರಿಂದ 60 ಸಾವಿರ ಏನು ಅಂದಾಜು ಖರ್ಚು ಮಾಡಿದರೆ ಇದರ ಅರ್ಧದಷ್ಟು ಹಣ ಕೂಡ ನಮಗೆ ಈ ಬಾರಿ ಬರೋದಿಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಮೊದಲಿಗೆ ಮಳೆ ಇಲ್ಲ, ಜೊತೆಗೆ ತೇವಾಂಶ ಇರಬೇಕಿತ್ತು, ನೆಲದಲ್ಲಿ ತೇವಾಂಶ ಇಲ್ಲ. ಹೀಗಾಗಿ ಮುಂದೆ ಏನು ಅನ್ನುವಂಥದ್ರ ಬಗ್ಗೆ ನಮಗೆ ದಿಕ್ಕೆ ತೋರಿಸ್ತಿಲ್ಲ ಅಂತೇಳಿ ರೈತರು ಅಳಲನ್ನು ತೊಡ್ಕೋತಾ ಇದ್ದಾರೆ. ಸುಮಾರು 3 ತಿಂಗಳ ಬೆಳೆ ಅಂದರೆ ಹತ್ತಿ ಬೆಳೆ ಯಾವ ಮಟ್ಟಕ್ಕೆ ಬೆಳಿಬೇಕಂದ್ರೆ ಸೊಂಟದವರೆಗೂ ಕೂಡ ಮಿನಿಮಮ್ ಒಂದು ಹೈಟ್ ಬೆಳಿಬೇಕಾಗುತ್ತೆ. ಆದರೆ ಇಳುವರಿ ಕುಂಠಿತ ಆಗಿರುವಂಥ ಕಾರಣಕ್ಕಾಗಿ ಬರೀ ಒಂದು ಗೇನಿನ ಎತ್ತರಕ್ಕೆ ಹತ್ತಿ ಬೆಳೆ ಬೆಳೆದಿರುವಂಥದ್ದು. ಅಂದರೆ ಅದು ಅಲ್ಲೊಂದು ಇಲ್ಲೊಂದು ಗಿಡಗಳ ಮಾತ್ರ ಒಂದು ಗೇನನ್ನು ಎತ್ತರಕ್ಕೆ ಬೆಳೆದಿದ್ದಾವೆ. ಮತ್ತೆ ಕೆಲವೊಂದಿಷ್ಟು ಏನು ಚಿಗುರು ಹೊಡೆದು ಅಷ್ಟಕ್ಕೆ ನಿಂತು ಹೋಗಿದ್ದಾವೆ, ಅಂದರೆ ಕುಂಠಿತ ಆಗಿದ್ದಾವೆ. ಈ ಬೆಳೆ ಯಾವುದಕ್ಕೂ ಬರೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಬಾರಿ ಸಂಪೂರ್ಣ ಬರಗಾಲದ ಸ್ಥಿತಿ ಇದೆ. ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಎಕರೆಗೆ 50,000 ಬೆಳೆ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಅತಿ ಹೆಚ್ಚಾಗಿ ಹತ್ತಿ ಬೆಳೆದಿರುವಂಥ ರೈತರಿಗೆ ಈ ಬಾರಿ ಸಮಸ್ಯೆ ಎದುರಾಗಿರುವಂಥದ್ದು. ಇದರ ಜೊತೆಗೆ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಹತ್ತಿ ಜೊತೆಗೆ ಜೋಳ ಬೆಳೀತಾರೆ, ಮೆಣಸಿನಕಾಯಿನ ಬೆಳೀತಾರೆ, ಜೊತೆಗೆ ಸಜ್ಜೆನ ಬೆಳೀತಾರೆ, ತೊಗರಿ ಬೆಳೀತಾರೆ. ಆದರೆ ಎಲ್ಲ ಬೆಳೆಯೂ ಕೂಡ ಅಷ್ಟಕ್ಕಷ್ಟೇ ಇದೆ. ಸಂಪೂರ್ಣವಾಗಿ ಬಾರಿ ರೈತರ ಸ್ಥಿತಿ ಒಂದು ರೀತಿಯಲ್ಲಿ ಕಂಗಾಲಾಗಿರುವಂಥ ಸ್ಥಿತಿನೇ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ರೈತರ ಪರ ಕೆಲಸ ಮಾಡಬೇಕು, ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ರೈತರು ಆಗ್ರಹ ಮಾಡ್ತಾ ಇರುವಂಥದ್ದು. ಸರ್ಕಾರ ಕೂಡಲೇ ಏನು ಬೆಳೆ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದು ರೈತರ ವಾದ ಆಗಿರುವಂಥದ್ದು. ಇದು ಬರೀ ಒಂದೇ ತಾಲೂಕಿಗೆ ಸೀಮಿತವಾಗಿಲ್ಲ, ರಾಯಚೂರು ಜಿಲ್ಲೆಯಾದ್ಯಂತ ಇದೇ ಸ್ಥಿತಿ ರೈತರದ್ದಿದೆ. ಹೀಗಾಗಿ ರೈತರು ಒಕ್ಕೂರಲ್ಲಿನ ಒಂದು ಏನು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಏನಂದರೆ ರೈತರ ಪರ ಸರ್ಕಾರ ಕೆಲಸ ಮಾಡಬೇಕು, ಬರ ಘೋಷಣೆ ಮಾಡಬೇಕು, ಮತ್ತು ಪೂರ್ಣ ಪ್ರಮಾಣದಲ್ಲಿ ನಮಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ವಿಮೆ ಏನಿದೆ, ಬೆಳೆ ವಿಮೆ ಏನು ಬರುತ್ತೆ, ಈ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಿ ಸೂಕ್ತ ಪ್ರಮಾಣದಲ್ಲಿ ನಮಗೆ ಪರಿಹಾರ ಸಿಗಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಡಿಜಿಟಲ್, ರಾಯಚೂರು.